35 ಪೈಸೆ ಹಾಕಿದ್ರೆ 2845.75 ಕೋಟಿ ರೂಪಾಯಿಗಳು ಬರ್ತಾವೆ. ಮುಂದಿನ 2027-28ರಲ್ಲಿ 2860 ಕೋಟಿ 60.90 ಕೋಟಿ ರೂಪಾಯಿ ಬರ್ತಾವೆ ಅನ್ನುವಂಥದ್ದು ಅವ್ರು ಕೊಡ್ತಾ ಇದ್ದಾರೆ ಲೆಕ್ಕಪತ್ರ. ಅಂದರೆ ಹೀಗಾಗಿ ಈ ಮುಂಬರುವ ದಿನಗಳಲ್ಲಿ ತುಟ್ಟಿ ಆಗ್ತದಪ್ಪ ಅಂತೇಳಿ ಇದು ನಿಜವಾಗಿಯೂ ಎಲ್ಲರೂ ಈ ಬಳಕೆದಾರರು ಒಂದು ರೀತಿ ಭಯ ಪಡುವಂಥ ವಿಷಯ. ಇನ್ನೊಂದು ರೀತಿಯಿಂದ ಅಟ್ಲೀಸ್ಟ್ ಸತ್ಯ ಹೇಳ್ತಿರಪ್ಪ, ಏನು ಹೇಳೋರು ಸುಮ್ಮನೆ ಟ್ಯಾಕ್ಸ್ ಸೇರಿಸಿದ್ರೆ ನಾವೇನು ಮಾಡ್ತಿದ್ವಿ ಅಂತೇಳಿ ಸಮಾಧಾನ ಮಾಡ್ಕೊಳ್ಳೋ ಜನಗಳು ಇದ್ದಾರೆ. ಆದರೆ ಈ ಟ್ಯಾಕ್ಸಿಂದ ಮಾತ್ರ ಇನ್ನಷ್ಟು ಮಾರ್ಕೆಟ್ ತುಟ್ಟಿ ಆಗ್ತದೆ, ಜನಸಾಮಾನ್ಯ ಬದುಕು ಭಾಳ ಕಷ್ಟ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಇನ್ನು ಇದರ ಸಲುವಾಗಿ ನಮ್ಮ BJPಗರು ಇನ್ನೂ ಜೋರ್ದಾರ್ ಅಂತ ಇವತ್ತಿಂದ ಸ್ಟಾರ್ಟ್ ಆಗಿರ್ಬೋದು, ಈಗಾಗಲೇ ವಿರೋಧ ಸ್ಟಾರ್ಟ್ ಆಗ್ತದೆ. ಖಜಾನೆ ಖಾಲಿ ಮಾಡಿದ್ರಿ ಹಾಗೆ ಹೀಗೆ ಅಂತಾರೆ. ಅದು ಕರೆಂಟ್ಗಳಂತಲ್ಲ, ಖಜಾನೆ ಖಾಲಿ ಆಗಿದ್ದು ಇದರಿಂದ ಅನ್ನೋದು ಗ್ಯಾರಂಟಿಗಳಿಂದ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಜನರ ಟ್ಯಾಕ್ಸನ್ನು ಈ ಕಲ್ಯಾಣಕಾರಕ ಕೆಲಸಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಒಂದು ರೀತಿ ಸಮಾಧಾನ. ಈಗ ಏನೂ ಕೊಡಲಾರ್ದನ, ಈ ಒಂದು ಗ್ಯಾರಂಟಿ ಕೊಡಲಾರ್ದನ ಇಲ್ಲಿವರೆಗೆ ಬಂದ ಸರ್ಕಾರಗಳು ಎಷ್ಟು ಟ್ಯಾಕ್ಸ್ ಇರಿಸಿಲ್ಲ, ಎಷ್ಟು ಹೆಚ್ಚಳ ಮಾಡಿಲ್ಲ. ಕಡೆಗೆ ಒಂದು ಸ್ವಲ್ಪ ಏನೋ ಅದನ್ನು ಸ್ವಲ್ಪ ಭಾಗ ಆದರೂ ಕೊಡ್ತಾ ಇದ್ದಾರೆ, ಸಮಾಧಾನ ಮಾಡ್ಕೊಂಡು ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೇಳಿ. ಹಿಂದಿನ ಸರ್ಕಾರಗಳು ಯಾವುದೂ ಮಾಡ್ತಾ ಇಲ್ಲಲ್ರಿ. ಈಗ ದೆಹಲಿಯಲ್ಲಿ ಬಂದಂಥ BJP ಸರ್ಕಾರ ಏನೇನು ಮಾಡ್ತಾಯಿದೆ, ಮೊನ್ನೆ ಏನೋ ಒದ್ದಾಡಿ ಅದು ಅಲ್ಲಿಯ ವಿರೋಧ ಪಕ್ಷ ಕೇಜ್ರಿವಾಲ್ ಬೆನ್ನು ಹಚ್ಚಿದ್ರು, ಮಾಡಿರಿ ಯಾವಾಗ ಮಾಡ್ತೀರಿ 2500 ರೂಪಾಯಿಗಳನ್ನು ಪ್ರತಿ ಹೆಣ್ಣು ಮಗುಗೆ ಯಾವ ಮಾಡೋರು ನೀವು ಯಾವುದು ಕೊಡೋರು ಅಂತೇಳಿ ಬೆನ್ನು ಹಚ್ಚಿಬಿಟ್ಟಿದ್ರು ಅವರು. ಯಾಕಂದರೆ ಮೊದಲನೇ ಕ್ಯಾಬಿನೆಟ್ದಲ್ಲಿ ಕೊಡ್ತೀರಂತ ಆಶ್ವಾಸನೆ ಕೊಟ್ಟಿದ್ದರು ನಮ್ಮ ಮೋದಿಯವರು. ಕೊನೆಗೆ ಅವರು ವಸೂಲು ಮಾಡಲಿಕ್ಕೆ ಹಚ್ಚಿದ್ದಾರೆ. ಇನ್ನು ಯಾವ ರೀತಿ ಕೊಡ್ತದೆ ಏನು ಅದ್ರ ಪರಿಣಾಮಗಳೇನು ಇನ್ನು ಮುಂದಿನ ದಿನದಲ್ಲಿ ನೋಡುವಂಥದ್ದು. ಇಲ್ಲ ಇದು ಜೋಡಿ ಇನ್ನೊಂದು ಏನಾಗಿರ್ತದೆ ಅಂದ್ರೆ ಅನಧಿಕೃತವಾಗಿ ಲೋಡ್ ಶೆಡ್ಡಿಂಗ್ ಬೇರೆ ಬೀಳಾಗತ್ತದ. ಮೊದಲು ಲೋಡ್ ಶೆಡ್ಡಿಂಗ್ ಬಿಡೋದಿಲ್ಲ ಅಂತೇಳಿ KJ ಜಾರ್ಜ್ ಅವರು ಅಂದರೆ ಮಿನಿಸ್ಟರ್, ವಿದ್ಯುತ್ ಮಿನಿಸ್ಟರ್ ಹೇಳಿದರು, ಎಲ್ಲ ಇನ್ನು ಮುಂದೆ ಎಕ್ಸ್ಟ್ರಾ ಲೋಡ್ ಶೆಡ್ಡಿಂಗ್ ಬಿಡೋದಿಲ್ಲ, ಎಲ್ಲ ಕರೆಕ್ಟ್ ಬರ್ತದೆ ಅಂತೇಳಿ. ಈ ಲೋಡ್ ಶೆಡ್ಡಿಂಗ್ ಆಗೈತುಗಳೇ ಬ್ಯಾಜಿ ಬಂದ್ಕೊಳ್ಳೆ ಮತ್ತು ಇದೊಂದು ಚರ್ಚೆ ಚಿಂತನೆ ಮಂಥನೆ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಲಿಕ್ಕೆ. ಮತ್ತು ಕೃಷಿಗೆ ಒಕ್ಕಲ್ತನಕ್ಕೆ ನಾನು ಗುಣಾತ್ಮಕವಾದ ವಿದ್ಯುತ್ ಕೊಡ್ತೀನಿ ಅಂತ ಕೇಳಿಕೊಂಡಿದ್ರು. ಆದರೆ ಇದಕ್ಕೆ ಇಲ್ಲೇ ಗುಣಾತ್ಮಕತೆ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಲೋಡ್ ಶೆಡ್ಡಿಂಗ್ ಆಗೋದ್ರಿಂದಾಗೆ ದಿನದ 4-5 ತಾಸು ನಿಶ್ಚಿತವಾಗಿ ಕರೆಂಟ್ ಬಂದ್ ಆಗೋದ್ರಿಂದಾಗಿ